ರಾತ್ರಿಯಿಂದ ನಿದ್ದೆ ಮಾಡಿಲ್ಲ. ರಾತ್ರಿ ಎಲ್ಲ ಒಂದು ವಾರದಿಂದ ನಿದ್ದೆ ಮಾಡಿಲ್ಲ. ಇನ್ನು 1 hour ರಿಮೈನಿಂಗ್ ಇದೆ. ನಿಮ್ಮ ಬೊಕ್ಕೆ ಏನು ತರಕಾಗಿರ್ಲಿಲ್ಲ, ಅದಕ್ಕೆ ಈ ವರ್ಷ ಎಲ್ಲ ತಗೊಂಡು ಹಾಯ್ ಗಾಯ್ಸ್, ನಾವು ಇವಾಗ ಏರ್ಪೋರ್ಟಿಗೆ ಹೋಗ್ತಾ ಇದೀವಿ. ಏನಕ್ಕೆ ಹೋಗ್ತಾ ಇದೀವಿ ಅಂದ್ರೆ ನಮ್ಮ ದೊಡ್ಡಮ್ಮ ಹೇಳ್ತಾರೆ ರೀ ಏನಕ್ಕೆ ಹೋಗ್ತಾ ಇದೀವಿ ಅಂತ. ಹೇಳ್ದೊಡಮ್ಮ. ನಿಶು ಯಾರು ಅಂತ ಅವ್ರಿಗೆ ಗೊತ್ತಾ? ನಿಶು ಯಾರು ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ನಾನು ಎಲ್ಲರನ್ನೂ ಪರಿಚಯ ಮಾಡಿಸಿದ್ದೀನಿ ನಿಮಗೆ. ಅವಳೊಬ್ಳನ್ನ ಮಾಡಿಸಿಲ್ಲ, ಯಾಕಂದರೆ ಅವಳು ಇಂಡಿಯಾಲಿಲ್ಲ, ಇವಾಗ ವಾಪಸ್ ಬರ್ತಾ ಇದ್ದಾಳೆ. ಇವ್ರ ಮಗಳು ನಿಶು, ಇವರು ನನಗೆ 3ನೇ ದೊಡ್ಡಮ್ಮ. 2 ವರ್ಷಕ್ಕೆ ಮಗಳು ಬರ್ತಾ ಇದ್ದಾಳಲ್ಲ, ಅದಕ್ಕೆ ಖುಷಿ ಆಗುತ್ತೆ. 7:30ಗೆ ಲ್ಯಾಂಡಿಂಗ್ ಟೈಮ್ ಇರೋದು. ಇವಾಗ ಟೈಮ್ ಬಂದು 6:58. ನಾವು ಮನೆ ಬಿಟ್ಟಿದ್ದು 6ಗೆ. ಲಾಸ್ಟ್ ಟೈಮ್ ಅವ್ಳು ಬಂದಾಗ ನಾವು ಲೇಟ್ ಮಾಡಿಬಿಟ್ಟಿದ್ವಿ. ಸೇಮ್ ಮಾರ್ನಿಂಗ್ ಇಷ್ಟೊತ್ತಿಗೆ ಬಂದಿದ್ರು. ಅವರೇ ಬಂದ್ಬಿಟ್ಟು ನಮಗೆ ಕಾಯ್ತಾ ಇದ್ರು. ಪಾಪ ನಾವು ಆಮೇಲೆ ಹೋಗಿ ಅವಳ ಹತ್ರ ಬೈಸ್ಕೊಂಡು ಆಮೇಲೆ ಕರ್ಕೊಬಂದ್ವಿ. ಅದಕ್ಕೆ ಈ ವರ್ಷ ಬೇಗ ಹೋಗ್ತಾ ಇದ್ದೀವಿ. ಅವಳೊಬ್ಳೆ ಬೇರೆ ಬಂದಿದ್ದಾಳೆ. ನಮ್ಮ ದೊಡ್ಡಪ್ಪ ಫುಲ್ಲು ರಾತ್ರಿಯಿಂದ ನಿದ್ದೆ ಮಾಡಿಲ್ಲ. ರಾತ್ರಿ ಎಲ್ಲ 1 ವಾರದಿಂದ ನಿದ್ದೆ ಮಾಡಿಲ್ಲ. ಮಗಳು ಬರ್ತಾವಳೆ ಅಂತ, ಅದು ಒಬ್ಳೆ ಬರ್ತಾವಳೆ ಅಂತ ಫುಲ್ ಟೆನ್ಷನ್. ಅವ್ರಿಗೆ ಲಗೇಜಿಂದೆಲ್ಲ ಅಲ್ಲಿಗೆ ಕೊಟ್ರಾ ಇಲ್ವಾ ಅಂತ. ಇಲ್ಲ ಅಂದ್ರೆ ಅದಕ್ಕೆ ನಮ್ಮ ದೊಡ್ಡಮ್ಮ ಹೇಳ್ತಾ ಇದ್ರು, ಲಗೇಜ್ ಒಂದು ಬಿಟ್ಟು ಬಂದವಳಂತೆ, ಹೋಗ್ಬಿಟ್ಟು ತಗೋಬತ್ತೀರಾ ಅಂತ. ಅವ್ಳಿಗೆ ಹೇಳಿದೆ ಇಂಡಿಯಾಗೆ ಬಾ, ನಾನು ಬ್ಲಾಗಲ್ಲಿ ತೋರಿಸ್ತೀನಿ ನೀನು ಅಂತ. ಇವಾಗ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ದೊಡ್ಡಪ್ಪ ಹಾಯ್ ಮಾಡಿ, ನಮ್ಮಕ್ಕ, ಇದು ಇವ್ರು ಗೊತ್ತಲ್ಲ ನಮ್ಮ ದೊಡ್ಡಮ್ಮ, ರೋಷ್ ದೊಡ್ಡಮ್ಮ. ಆಯ್ ಅಂತೆ ನಮ್ಮ ದೊಡ್ಡಮ್ಮ ಒಬ್ಬರೇ ಈ ಥರ ಸ್ಟೈಲಾಗಿ ಹೇಳೋದು ಆಯ್ನ. ಹೇಳ್ದೊಡಮ್ಮ ನೀಟಾಗಿ. ಅದೇನು ದಾಯಿ ನೋಡಿ ಹಿಂಗೆಲ್ಲ ಅಂತಾರೆ. ಏನ ನಮ್ ದೊಡ್ಡಪ್ಪ ರಾತ್ರಿಯಿಂದ ನಿದ್ದೆ ಮಾಡಿಲ್ಲ. ಬೊಕ್ಕೆ ತಗೊಂಡ್ ಹೋಗ್ಬೇಕು. ರಾತ್ರಿ ನಂಗೆ ಹೇಳಿದ್ರು, ನಾನು ಬರೋ ಅಷ್ಟ್ರಲ್ಲಿ ಲೇಟ್ ಆಗ್ಬಿಟ್ಟಿತ್ತು. ಮನೆಗೆ 10-11 ಗಂಟೆ ಆಗಿತ್ತು. ಎಲ್ಲ ಕಡೆ ನೋಡಿದೆ, ಇದು ಸಿಕ್ಕಿಲ್ಲ. ಅದಕ್ಕೆ ನಮ್ ದೊಡ್ಡಪ್ಪಗೆ ಬೆಳಗ್ಗೆ ನಾವು ರೆಡಿ ಆಗ್ಬೇಕಾದ್ರೆ 5 ಗಂಟೆಗೆ ಎದ್ದೋಗಿದ್ರು ಬೊಕ್ಕೆ ಹುಡುಕಬರಕ್ಕೆ. ಸಿಕ್ಕಿಲ್ಲ. ಇವಾಗ ಆನ್ ದ ವೇ ನೋಡ್ಬೇಕು ಸಿಗೋದ್ರೆ. ನೀವೆಲ್ಲ ನನ್ನ ತಿರುಪತಿ ಬ್ಲಾಗ್ ನೋಡಿದ್ರಿ ಅಲ್ವಾ? ನಾವು ಈ ಸಲ ಬರೀ ಫ್ಯಾಮಿಲಿ ಹೋಗಿದ್ವಿ. ನಾವು ಪ್ರತಿ ವರ್ಷ ನಮ್ಮ ದೊಡ್ಡಮ್ಮನ ಕರ್ಕೊಂಡು ಹೋಗ್ತಾ ಇದ್ವಿ. ಮುಖ ಆ ಕಡೆ ತಿರುಗಿಸ್ಕೊಬಿಟ್ಟವ್ರೆ. ಲಾಸ್ಟ್ ಟೈಮ್ ಏನಾಗಿತ್ತಂದ್ರೆ ನಾವು ಫ್ಯಾಮಿಲಿ ಮಾತ್ರ ಟಿಕೆಟ್ ಬುಕ್ ಮಾಡಿದ್ವಿ, ನಮ್ಮ ದೊಡ್ಡಮ್ಮಂಗೆ ಮಾಡಿರ್ಲಿಲ್ಲ. ನಮ್ಮ ದೊಡ್ಡಮ್ಮ ನಮ್ಮ ಮನೆಗೆ ಬಂದಿದ್ರು. ಅವಾಗ ನಾವು ಹೊರಟಿದ್ವಿ. ಬನ್ನಿ ಅಂತ ಹೆಂಗೂ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ಕರ್ಕೊಂಡೋದ್ವಿ. ಅಲ್ಲಿ ಟಿಕೆಟ್ ಚೆಕಿಂಗ್ ಅಲ್ಲಿ ನಮ್ದು ನಿಮ್ಮ ಅಮ್ಮ ಏನು ಹೇಳ್ತಿದ್ದ, ದೇವ್ರಿಗೆ ಅಲ್ಲೇ ಬಿಟ್ಟಿದ್ವಿ, ಇಲ್ಲ ಕೈ ಮುಗಿಯೋದು ಬಾ, ದೇವ್ರು ಕರೆಸ್ಕೊತಂದಿದ್ದು ಮಳಿಕೆ ಅಂದ್ರು. ಅದಕ್ಕೆ ಹಂಗಂತ ಅಂದರು. ಯಾಕಂದರೆ ಟಿಕೆಟ್ ಬುಕ್ ಮಾಡಿರಲಿಲ್ಲ ಒಳಗಡೆ. ಆಗಿದ್ದಾಗಲಿ ನೋಡೋಣ ಅಂದ್ಬಿಟ್ಟು ಕರ್ಕೊಂಡೋದ್ವಿ. ಅಲ್ಲಿ ಕೌಂಟರಲ್ಲಿ ಚೆಕ್ ಮಾಡ್ತಾರೆ ಟಿಕೆಟು ಕರೆಕ್ಟಾಗಿ ಇದೆಯಾ ಅಂತ, ಆಧಾರ್ ಕಾರ್ಡ್ ಎಲ್ಲ ನೋಡಿಬಿಟ್ಟು. ಆ ಟೈಮಲ್ಲಿ ನಮ್ಮದು ಯಾರು ಡ್ರೈವರ್ ಇದ್ರು ಅಂತಾನೆ, ಅವ್ರದ್ದು ಆಧಾರ್ ಕಾರ್ಡ್ ಚೆಕ್ ಮಾಡ್ಬೇಕಾದ್ರೆ ನಮ್ಮ ದೊಡ್ಡಪ್ಪ ಸೈಡೆಲ್ಲ ಸುಂಬಿಟ್ರು. ಕೊನೆಗೂ ಹೆಂಗೂ ಬಂದಿದ್ದಕ್ಕೂ ದರ್ಶನ ಮಾಡಿಕೊಂಡು ಇವ್ರು ಇಲ್ವಂತೆ. ದೇವ್ರು ಹಂಗೆ ಕಡೆ ಈ ಥರ ಗೈಸ್ ನಮ್ಮ ದೊಡ್ಡಮ್ಮ ಹಿಂಗೆ ದರ್ಶನ ಮಾಡಿದ್ರು ಲಾಸ್ಟ್ ಇಯರ್. ಈ ವರ್ಷ ಕರ್ಕೊಂಡು ಹೋಗೋಕ್ಕಾಗಿರಲಿಲ್ಲ. ನೆಕ್ಸ್ಟ್ ಕರ್ಕೊಂಡು ಹೋಗ್ತೀವಿ. ಇವರು ಫೋಟೋ ಶೂಟ್ ಮಾಡಿಸ್ತಾ ಇದ್ದಾರೆ. ಏರ್ಪೋರ್ಟಿಗೆ ಬಂದ್ವಿ. ಅಪ್ಪ ದೇವ್ರೆ ಎಷ್ಟು ತೆಗ್ಸ್ಕೊಂತವ್ರೆ ಅಂದರೆ. ಯಾಕೆ ದೊಡ್ಡಪ್ಪ ಮಾತಾಡ್ತಾ ಇಲ್ಲ? ಅಷ್ಟು ಬೇಗ ಕರ್ಕ ಬಂದ್ರಲ್ಲ. ಇವಾಗ 2 ಅವರ್ ವೆಯ್ಟ್ ಮಾಡಿ. ಮಾತೆ ಬತ್ತಿಲ್ವಾ? ಅಷ್ಟೊಂದು ಖುಷಿ ಆಗ್ತೈತಾ? ಬೇಜಾರೈತೈತಾ? ನೆಕ್ಸ್ಟ್ ನೀವು ಹೋಗಿ ಅಲ್ಲಿಗೇನೆ. ಏರ್ಪೋರ್ಟಿಗೆ ಬಂದಿದ್ದೀವಿ ಇವಾಗ. ಅವಳದು ಫ್ಲೈಟ್ ಲ್ಯಾಂಡಿಂಗ್ ಇದ್ದಿದ್ದು 7:30ಗೆ. ಇವಾಗ ಅವಳ ಫ್ಲೈಟ್ ಡಿಲೇ ಆಗಿದೆ. 9:30ಗೆ ಬರ್ತಾ ಇದೆ. 9:30 ಅಂದರೆ ಆಲ್ಮೋಸ್ಟ್ 10 ಆಗುತ್ತೆ ಅವಳು ಆಚೆ ಬರೋದಕ್ಕೆ. ಇವಾಗ ಇಲ್ಲಿ ಏನು ಮಾಡೋದು? ಏನು ಮಾಡೋಂಗಿಲ್ಲ. ಕಾಫಿ ಕುಡ್ಕೊಂಡು ತಿನ್ಕೊಂಡು ವೇಟ್ ಮಾಡಬೇಕು. ಫ್ಲೈಟ್ ಡಿಲೇ ಆಗುತ್ತೆ ಅಂತ ಗೊತ್ತಿದ್ರೆ ನಾವು ಮನೆಯಿಂದನೇ ಲೇಟಾಗಿ ಬರ್ತಾಯಿದ್ವಿ. ಯಾರೇ ಗೊತ್ತಿದ್ದು ಡಿಲೇ ಆಗುತ್ತೆ ಅಂತ. ಇವಾಗ ಏನು ಕೆಲಸ ಇಲ್ಲ, ಅದಕ್ಕೆ ಇವಾಗೆಲ್ಲ ಏರ್ಪೋರ್ಟ್ ತೋರಿಸ್ತಾ ಇದ್ವಿ. ನಿದ್ದೆ ಇಲ್ಲ ಗೈಸ್ ನನಗಂತೂ. 5 ಗಂಟೆಗೆ ಎಬ್ಬಿಸಿದ್ರು. ಬಂದ್ಬಿಡ್ತಾಳೆ. ಲಾಸ್ಟ್ ಟೈಮ್ ಆದಂಗೆ ಆಗುತ್ತೆ, ಕರ್ಕೊಬರೋಕ್ಕಾಗಲ್ಲ. ಅವಳು ಲಾಸ್ಟ್ ಟೈಮ್ ಏನಾಯಿತು ಅಂದರೆ ಅವ್ರು ಮುಂಚೆನೇ ಬಂದುಬಿಟ್ಟಿದ್ರು. ನಾವು ಮನೆ ಬಿಟ್ಟಿದ್ದು ಲೇಟ್ ಆಯಿತು. ಅವ್ರು ಬಂದು ನಮಗೆ ವೆಯ್ಟ್ ಮಾಡ್ತಾಯಿದ್ರು, ನಾವು ಅವ್ರಿಗೆ ವೆಯ್ಟ್ ಮಾಡಬೇಕಾಗಿತ್ತು. ದೊಡ್ಡಮ್ಮ 2 ಅವರ್ ಏನು ಮಾಡ್ತೀಯಾ? 2 ಅವರ್ ಇನ್ನ ತಿರ್ಗಾಡೋದು ಏನು ಮಾಡ್ತೀಯಾ? ಹಿಂಗಾಯ್ತು ಗೈಸ್.
ಬೇಗ ಹೊರಡೋಣ, ಲಾಸ್ಟ್ ಟೈಮ್ ಆಗಿ ಥರ ಆಗೋದು ಬೇಡ ಅಂತ ಹೇಳಿ ಬೇಗ ಬಂದ್ವಿ. ಫ್ಲೈಟ್ ಡಿಲೇ ಆಗಿದೆ ಈ ಸಲ. ಕಾಫಿ ಕುಡಿಯೋಕ್ಕೆ ಬಂದಿದ್ದೀವಿ. ಪಕ್ಕ ಹೋಗಿದ ತಕ್ಷಣ ಸೀದಾ ಕಾಫಿ ಕುಡಿ ಅಂತ ಕೇಳೋದಲ್ಲ ದೊಡ್ಡಪ್ಪ. ಇನ್ನೇನು ಒಳ್ಳೆಯದಲ್ವ ನಮ್ಮ ಜೋಳದು ಕಾಫಿ ಕುಡಿ ತಲೆ ನೋಡ್ತಾ ಇದೆ ಗೈಸ್ ನನಗೆ, ಅದಕ್ಕೆ ಕಾಫಿ ಕುಡಿತಾ ಇದ್ದೀನಿ. ಇನ್ನೂ 2 ಅವರ್ ಇಲ್ಲೇ ಏರ್ಪೋರ್ಟಲ್ಲೇ ಮಲ್ಕೊಳ್ಳೋದು. ಕಾಫಿ ಕುಡಿದ್ಬಿಟ್ಟು ನಾನು ಸಿಗೋಣ ಗೈಸ್, ಬಾಯ್. ಇವಾಗ ಟೈಮ್ ಬಂದು 8:10. ಅವಳ್ದು ಅರೈವಲ್ ಬಂದ್ಬಿಟ್ಟು 9:17. ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಅಕ್ಕ ಇಲ್ಲೇ ಕೆಲಸ ಮಾಡ್ತಾ ಇದ್ದಾಳೆ. ಲಾಗಿನ್ ಟೈಮಿಂಗ್ಸ್ ಇರೋದು 9 ಗಂಟೆಗೆ. ಇವಾಗಲೇ ಲಾಗಿನ್ ಮಾಡ್ಬಿಟ್ಟು ಮಾಡ್ತಾ ಇದ್ದಾಳೆ. ಅವರಿಬ್ರು ಫುಲ್ ಕಷ್ಟ ಸುಖ. ನನ್ನ ಕ್ಯಾಮ್ರಾ ಯಾಕೆ ಹೋಗ್ಬಿಟ್ಟೈತೆ ಗೈಸ್, ಫುಲ್ ಕಷ್ಟ ಸುಖ ಮಾತಾಡ್ತಾ ಇದ್ದಾರೆ. ದೊಡ್ಡಮ್ಮ ಇನ್ನೊಂದು ಸ್ವಲ್ಪ ಹೊತ್ತು, ಇನ್ನು 1 ಅವರ್ ಅಷ್ಟೇ ಗೈಸ್. ಅವಳು ಮದುವೆಲಿ ಹಿಂಗೆ ಇದ್ಲು ಗೈಸ್, ಇವಾಗ ಬರ್ತಾಳೆ. ಇವಾಗ ಹೆಂಗೋಳೆ ತೋರಿಸ್ತೀನಿ ನೋಡಿ. ಬೊಕ್ಕೆ ತೊಗೊಂಡಿದ್ದೀವಿ. ನಮ್ಮ ದೊಡ್ಡಪ್ಪ ಬೆಳಗ್ಗೆ ನಿನ್ನೆ ರಾತ್ರಿಯಿಂದ ಬೊಕ್ಕೆ 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 ಅಂತ ಇದ್ರು, ತೊಗೊಂಡಿದ್ದೀವಿ. ಫ್ಲೈಟ್ ಲ್ಯಾಂಡ್ ಆಗಿದೆ. ಸ್ವಲ್ಪ ಹೊತ್ತು ಆಚೆ ಬರ್ತಾಳೆ. ಅವಳಿಗೆ ವೆಯ್ಟಿಂಗ್ ಗೈಸ್. 2 ವರ್ಷ ಆದಮೇಲೆ ಬರ್ತಾ ಇದ್ದಾಳೆ. ಲಾಸ್ಟ್ ಟೈಮು ಬೊಕ್ಕೆ ಏನು ತರೋಕ್ಕಾಗಿರಲಿಲ್ಲ, ಅದಕ್ಕೆ ಈ ವರ್ಷ ಎಲ್ಲ ತೊಗೊಂಡು ಅವಳಿಗೆ ಕಾಯ್ತಾ ಇದ್ದೀವಿ. ನಮ್ಮ ದೊಡ್ಡಪ್ಪ ಫುಲ್ ಖುಷಿಯಾಗವ್ರು. ಅಳ್ತೀರಾ ಇವಾಗ? ಅಯ್ಯೋ ಕಣ್ಣಲ್ಲೆಲ್ಲ ನೀರು ತುಂಬ್ಕೊಬಿಟ್ಟೈತೆ. ದೊಡ್ಡಪ್ಪ ಇಲ್ಲಿ ನೋಡಿ, ನಮ್ಮ ದೊಡ್ಡಪ್ಪ ಫುಲ್ ಖುಷಿಯಿಂದ ನಿಂತ್ಕೊಂಡವ್ರೆ. ಹೂವು ಹಿಡ್ಕೊಂಡು ನಿಂತ್ಕೊಂಡವ್ರೆ ನೋಡಿ. ಮಗಳಿಗೆ ಕಾಯ್ತಾ ಇದ್ದಾರೆ. 2 ವರ್ಷ ಆದ್ಮೇಲೆ ಬರ್ತಾ ಇದ್ದಾಳೆ. ಹೆಂಗ್ ಅನಿಸ್ತಾ ಇದೆ ನಿಮ್ಗೆ ಹೇಳಿ? ತುಂಬ ಖುಷಿ ಆಗ್ತಾ ಇದೆ. ಮಗಳು ಬರೋದನ್ನೇ ನೋಡ್ತಾ ಇದ್ದೀವಿ, ಕಾಯ್ತಾ ಇದ್ದೀವಿ. ಮಗಳು ಬರೋದನ್ನೇ ತುಂಬ ಖುಷಿಯಿಂದ ಕಾಯ್ತಾ ಇದ್ದಾರೆ. ಅಳ್ಬೇಡ ದೊಡ್ಡಪ್ಪ, ಸುಮ್ಮನಿರಿ. ಬ್ಯಾಕ್ ಟು ಇಂಡಿಯಾ. ಫೀಲಿಂಗ್ ಗುಡ್. ಆಮೇಲೆ ಫೀಲಿಂಗ್ ಹ್ಯಾಪಿ. ನೋಡಿ ಇವ್ರದ್ದು ವಿಡಿಯೋ ಮಾಡ್ಬೇಕಂತ. ತಳ್ಳಿ. ಅಯ್ಯೋ ಅಲ್ಲೆಲ್ಲ ತಳ್ಬೇಡಿ ದೊಡ್ಡಪ್ಪ, ಮುಂದೆ ನೋಡ್ಕೊಳ್ಳಿ ಗೈಸ್. ಅವಳು ಈ 2 ಸೂಟ್ಕೇಸಲ್ಲಿ ಏನು ತಂದಿರ್ಬೋದಂದ್ರೆ ಬರೀ ಚಾಕ್ಲೇಟ್ಸ್ ತಂದಿದ್ದಾಳಂತೆ. ಏನು ಬಟ್ಟೆ ಅವಳದೇನು ತಂದಿರ್ಬೋದು. ಇವಾಗ ತಿಂಡಿ ತಿನ್ನಕ್ಕೆ ಬಂದಿದ್ದೀವಿ. ಮಸಾಲೆ ದೋಸೆ ತಿಂತೀನಿ. ನಿಶ್ಚಿತ ಮಸಾಲೆ ದೋಸೆ ಹೆಂಗೆ ಅನಿಸ್ತಿದೆ? ಅವರು ಎಲ್ಲ ತಿಂತಾ ಇದ್ದಾರೆ. ಇವಾಗ ತಿನ್ಬಿಟ್ಟು ಹೊರಡೋದು. ಅವಳು ಎಲ್ಲಿಂದ ಬಂದಿದ್ದಾಳೆ ಅಂದರೆ ವೆಸ್ಟ್ ಆಫ್ರಿಕಾಯಿಂದ ಬಂದಿದ್ದಾಳೆ. ವೆಸ್ಟ್ ಆಫ್ರಿಕಾದಲ್ಲಿ ಎಲ್ಲಿ ಅಂದರೆ ಗಾನಾದಲ್ಲಿ. ಐ ಆಮ್ ನಾಟ್ ಅ ಬ್ಲಾಗರ್ ಇತ್ತು ಅವಳ್ದು ಅಕೌಂಟು. ಗಾನಾದಲ್ಲೆಲ್ಲ ಬ್ಲಾಗ್ ಮಾಡ್ತಾ ಇದ್ದು ಡಿಲೀಟ್ ಮಾಡ್ಬಿಟ್ಟವಳೆ. ಹಂಗಿತ್ತು ಎಕ್ಸ್ಪೀರಿಯನ್ಸ್ ಬಂದಿದ್ದು. ಆ್ಯಕ್ಚುಲಿ ಏನಾಯ್ತು ಅಂದರೆ ಫ್ಲೈಟ್ ಲ್ಯಾಂಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಮೇ ಬಿ ಕ್ಲೌಡ್ಸಿಂದ ಅನ್ಸುತ್ತೆ, ಅಥವಾ ವೆದರಿಂದ ಇರಬೇಕು. ಸೊ ಅಲ್ಲಿ 1 ಅವರ್ ನಮಗೆ ವೇಸ್ಟ್ ಆಯಿತು. ಅದಾದಮೇಲೆ ಸೆಕೆಂಡ್ ಫ್ಲೈಟಲ್ಲಿ 2 ಅವರ್ಸ್ ಫ್ಲೈಟಲ್ಲೇ ಕೂತ್ಬಿಟ್ಟಿದ್ರು. ಯಾಕೆ ನಗ್ತಾ ಇದ್ದೀವಿ? ಒಳ್ಳೆ ನ್ಯೂಸ್ ರಿಪೋರ್ಟ್. ಫ್ಲೈಟ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಕೇಳೋಣ ಬನ್ನಿ. ಇಟ್ ವಾಸ್ ಗುಡ್ ಗೈಸ್, ಇಟ್ ವಾಸ್ ಗುಡ್. ಫಸ್ಟ್ ಟೈಮ್ ಬಂದಿದ್ದಲ್ಲ ಅಲೋನ್ ಆಗಿ ಇಟ್ ವಾಸ್ ನೈಸ್. ಸ್ವಲ್ಪ ಫ್ಲೈಟ್ ಎಲ್ಲ ಆ್ಯಕ್ಚುಲಿ ಲೇಟ್ ಆಯಿತು. ನಾನು 2 ಫ್ಲೈಟಲ್ಲಿ ಬಂದಿದ್ದು, ಕನೆಕ್ಟಿಂಗ್ ಫ್ಲೈಟ್ಸ್ ಇತ್ತು ನನಗೆ. ಸೊ ಫಸ್ಟ್ ಫ್ಲೈಟು ಕೂಡ 1 ಅವರ್ ನನಗೆ ಲೇಟ್ ಆಯಿತು. ಸೆಕೆಂಡ್ ಫ್ಲೈಟು ಕೂಡ 3 ಅವರ್ಸ್ ನನಗೆ ಲೇಟ್ ಆಯಿತು. ಬಿಕಾಸ್ ಆಫ್ ವೆದರ್ ಚೇಂಜಸ್ ಅನ್ಸುತ್ತೆ ಮೇ ಬಿ. ಯಾಕೆ ನಗ್ತಾ ಇದೆಯಾ? ನಾನು ಹಿಂಗೆ ಮಾತಾಡೋದು ಎಲ್ಲ ಕಡೆ ಅವಳು ನಗ್ತಿದ್ಲು. ಸಾರಿ ಮಧ್ಯ ನಾನು ನಗ್ತಾ ಇದ್ದೀನಿ. ಏನಿಲ್ಲ ಅಷ್ಟೇ. ಇಟ್ ವಾಸ್ ನೈಸ್, ಇಟ್ ವಾಸ್ ಗುಡ್. ಇನ್ನೊಂದು ಏನಂದ್ರೆ ಡ್ರಿಂಕ್ ಅಂಡ್ ಡ್ರೈವ್ ಅಲೋ ಇದೆ. ಇಫ್ ಯು ವಾಂಟ್ ಟು ಡ್ರಿಂಕ್ ಅಂಡ್ ಡ್ರೈವ್, ಕಮ್ ಟು ಗಾನಾ. ಡ್ರಿಂಕ್ ಅಂಡ್ ಡ್ರೈವ್ ಕಮ್ ಟು ಗಾನಾ. ಗಾನದಲ್ಲಿ ಕಳ್ಳರು ಏನ್ ಮಾಡ್ತಾರೆ ಅಂತ ಕೇಳಿ ಅವಳನ್ನ. ಎಸ್, ಐ ವಾಂಟ್ ಟು ಟೆಲ್ ದಿಸ್. ಆ್ಯಕ್ಚುಲಿ ಒನ್ ಟೈಮ್ ಏನಾಗಿತ್ತು, ನಮ್ಮ ಕಾರ್ನ ಆಚೆ ಕಡೆ ಪಾರ್ಕ್ ಮಾಡಿದ್ವಿ ನಾವು. ಸೊ ಪಾರ್ಕ್ ಮಾಡಿದಾಗ ಒಬ್ಬ ಕಳ್ಳ ಬೈಕಲ್ಲಿ ಹಿಂಗೆ ಬಂದಿದ್ದಾನೆ. ಬಂದಮೇಲೆ ಸೊ ಒಬ್ಬ ಬಂದ ಆಯ್ತಾ ನೈಟ್ 8 o'clock ನೋಡ್ದ. ಸಿಸಿ ಕ್ಯಾಮ್ರಾ ಎಲ್ಲ ಇತ್ತು, ಬಟ್ ಸ್ಟಿಲ್ ಬಂದ. ಚಿವಿಂಗಮ್ ಅವ್ರಿಗೊಂಥರ ಚಿವಿಂಗಮ್ ಬರುತ್ತಲ್ಲ, ಯಾವುದೋ ಚೆನ್ನಾಗಿ ಗೊತ್ತಿಲ್ಲ. ಸೊ ಅದನ್ನ ಮೌತಿಂದ ತೆಗೆದು ಗ್ಲಾಸ್ ಮೇಲೆ ಇಟ್ಟು ಗ್ಲಾಸ್ನ ಬ್ರೇಕ್ ಮಾಡಿ ಒಳಗೆ ನುಗ್ಗಿ ನಮ್ಮದು ಲ್ಯಾಪ್ಟಾಪು ಮತ್ತು $4,500 ಎಲ್ಲ ದೋಚ್ಕೊಂಡು ಹೊಟ್ಟೋಗ್ಬಿಟ್ಟ ಅಷ್ಟೇ. ಅದಕ್ಕೆ ಇಲ್ಲಿ ಬಂದ್ಬಿಟ್ಟು ಕೇಳ್ತಾ ಇದ್ದಲ್ಲ. ಅದಕ್ಕೆ ಆ್ಯಕ್ಚುಲಿ ನಾನು ಇಲ್ಲಿ ಬಂದಮೇಲೆ ನಂದೊಂದು ಹ್ಯಾಂಡ್ ಬ್ಯಾಗ್ ಇತ್ತು.
ಅದನ್ನ ಕಾರೊಳಗೆ ಇಟ್ಟಿದ್ದೆ. ಅದಕ್ಕೆ ಅವ್ರನ್ನ ಕೇಳಿದೆ ನಾನು, ನಿಮ್ಮ ಕಡೆ ಹಿಂಗೂ ಮಾಡ್ತಾರ, ಸೊ ದಟ್ ನಾನು ಬ್ಯಾಗ್ ತೊಗೊಂಬರ್ತೀನಿ ನಾನು ಅಂತ. ಅವಾಗ ಹೇಳಿದ್ವಿ ಇದು ಇಂಡಿಯಾ ಗಾನ ಅಲ್ಲ, ಹಿಂಗೆಲ್ಲ ಯಾರು ಮಾಡಲ್ಲ, ನೀನೇ ಬೇಕಾದ್ರೆ ಅವ್ರಿಗೆ ಐಡಿಯಾ ಕೊಡು ಮಾಡ್ತಾರೆ ಅಂತ. ನಾನು ಬ್ಲಾಗಲ್ಲಿ ಫಸ್ಟ್ ಟೈಮ್ ಕಾಣಿಸ್ಕೊಂತಿದ್ರೆ ಅದು ನೆಕ್ಸ್ಟ್ ಇನ್ನೊಂದು 2 ತಿಂಗಳು ಕಾಣಿಸ್ಕೊಂತೀನಿ. ಬ್ಲಾಗ್ ಮಾಡ್ತಿದ್ದೆ, ನಿನಗೆ ಹೆಂಗೆ ಅನಿಸ್ತಿದೆ ಹೇಳು? ವೆರಿ ನೈಸ್, ಚೆನ್ನಾಗಿ ಮಾಡ್ತಾರೆ ಆ್ಯಕ್ಚುಲಿ. ಒಂಥರ ಲಕ್ಸುರಿ ಫೀಲಿಂಗ್. ನೋ ಕಾಮೆಂಟ್ಸ್. ಅವ್ರ ವ್ಲಾಗಲ್ಲಿ ಒಂಥರ ಈ ಒಂದೊಂದ್ಸತಿ ಯೂಟ್ಯೂಬಲ್ಲಿ ಹೆಂಗಾಗ್ಬಿಟ್ಟಿದೆ, ಒಬ್ಬೊಬ್ರು ನಮ್ಮ ಮನೇಲಿ ಹಂಗಾಗ್ಬಿಟ್ಟಿದೆ ಹಿಂಗೆ ಅದೆಲ್ಲ ನೋಡಿ ತುಂಬ ವಿಚಿತ್ರ ಅನಿಸು, ನೆಗೆಟಿವ್ ಅನಿಸುತ್ತೆ. ಇವ್ರದ್ದು ಸ್ವಲ್ಪ ಫನ್ನಿ ಆಗಿ ನಗ್ತಾ ಮಜಾ ಮಾಡ್ಕೊಂಡು ಒಂಥರ ಕಾಲೇಜ್ ಹುಡುಗಿರಿಗೆಲ್ಲ ಸಿಕ್ಕಾಪಟ್ಟೆ ಲೈಕ್ ಆಗುತ್ತೆ ಇವ್ರದ್ದು ವ್ಲಾಗ್ಸ್ ಎಲ್ಲ. ನನಗೂ ಇಷ್ಟ ಆಗುತ್ತೆ, ಬಿಕಾಸ್ ನನ್ನ ಮೈಂಡ್ ಸೆಟ್ ಆಗಿದೆ. ಸೊ ನಾನು ನೋಡಿ ಎಂಜಾಯ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಲವ್ ಯು ಗೈಸ್. ಓಕೆ ಗೈಸ್, ಇವಾಗ ತುಂಬ ಟೈಮ್ ಇಲ್ಲ, ನನ್ನ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟೇ. ನಿಮಗೆ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಮೊದಲು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಬಾಯ್.